ಮಧ್ಯಾಹ್ನ 3 ಗಂಟೆಗೆ 2 ಅರ್ಜಿಗಳ ಆದೇಶ ಹೊರಬೀಳುತ್ತೆ. ದರ್ಶನ್ರ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಸಲ್ಲಿಸಿರುವಂತಹ ಅರ್ಜಿ ಅಲ್ಲದೆ ಸವಲತ್ತು ನೀಡುವಂತೆ ಸಲ್ಲಿಸಿದಂತಹ ಅರ್ಜಿಯ ತೀರ್ಪು ಪ್ರಕಟ ಆಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಪ್ರಕಟವಾಗ್ಲಿಕ್ಕಿದೆ. ಬೇರೆ ಜೈಲಿಗೆ ಶಿಫ್ಟ್ ತೀರ್ಪು ಕೊಟ್ರೆ ಮತ್ತೆ ಬಳ್ಳಾರಿಯತ್ತ ದರ್ಶನ್ರನ್ನ ಶಿಫ್ಟ್ ಮಾಡೋಕೆ ಸಿದ್ಧತೆಗಳಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ನಲ್ಲಿ ಅರ್ಜಿ ತೀರ್ಪು ಪ್ರಕಟ ಆಗತ್ತೆ. ಅವರನ್ನ ಇಲ್ಲೇ ಉಳಿಸ್ಕೊಳ್ಬೇಕಾ, ಈಗೇನು ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಇರಿಸಬೇಕಾ ಅಥವಾ ಬೇರೆ ಈಗಾಗಲೇ ಏನು ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೋ, ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೋ ಅದರಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೋ ಕಾದ್ ನೋಡ್ಬೇಕು. ಮಧ್ಯಾಹ್ನ 3 ಗಂಟೆಗೆ ಏನಾಗುತ್ತೆ ಅಂತ ಹೇಳಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ನಿಜಕ್ಕೂ ದರ್ಶನ್ಗೆ ನರಕಯಾತನೆ ಅನುಭವಿಸುವಂತಹ ಎಲ್ಲ ಸನ್ನಿವೇಶಗಳು ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ ಅವರು 6 ತಿಂಗಳು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆರಾಮಾಗಿದ್ರು. ಈ 20 ದಿನ ಏನೆಲ್ಲ ಸಂಕಷ್ಟವನ್ನ ಅನುಭವಿಸಿದ್ರು ಅಂತ ಹೇಳಿ. ಖಂಡಿತ ಅಂದ್ರೆ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈಗಾಗಲೇ ನ್ಯಾಯಾಧೀಶರ ಮುಂದೆ ಸಾಕಷ್ಟು ಇವತ್ತು ಹಾಜರುಪಡಿಸುವಂತಹ ಕೆಲಸಗಳು ಕೂಡ ಆಯ್ತು. ನೇರವಾಗಿ ಪರಪ್ಪನ ಅಗ್ರಹಾರದ ಒಂದು ವಿಸಿ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆ ಆರೋಪಿಗಳನ್ನೆಲ್ಲರನ್ನು ಕೂಡ ಹಾಜರುಪಡಿಸುವಂತ ಸಂದರ್ಭದಲ್ಲಿ ದರ್ಶನ್ ಕಳೆದ 20 ದಿನಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಅವರು ಅನುಭವಿಸಿದಂತ ನೋವುಗಳನ್ನ ಏನಿತ್ತು ಅವನ್ನೆಲ್ಲನೂ ಕೂಡ ತಮ್ಮ ಅಳನ್ನ ನ್ಯಾಯಾಧೀಶರ ಮುಂದೆ ತೋರ್ಕೊಂಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ನಂಗೆ ಇಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ಹಿಂಸೆ ಆಗ್ತಾ ಇದೆ, ಜೊತೆಗೆ ಕೈಯೆಲ್ಲ ಫಂಗಸ್ ಬಂದಿದೆ, ಅದೇ ರೀತಿಯಾಗಿ ಕೆಲವೊಂದಷ್ಟು ಊಟಗಳು ಅಡ್ಜಸ್ಟ್ ಆಗ್ತಾ ಇಲ್ಲ, ಈ ರೀತಿಯಾಗಿ ಸಾಕಷ್ಟು ಒಂದು ಅಲ್ಲ ಅನುಭವಿಸಿರುವಂತ ನೋವುಗಳನ್ನ ಹಂಚ್ಕೊತಾ ಇದ್ರು. ಅದೇ ರೀತಿಯಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಅಲ್ಲಿ ಊಟ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಹಾಕೊಂಡಿರುವಂತ ಬಟ್ಟೆಗಳು ಕೂಡ ಸಾಕಷ್ಟು ವಾಸನೆ ಬರ್ತಾ ಇದೆ, ಈ ರೀತಿಯಾಗಿ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರು. ಅದೇ ರೀತಿಯಾಗಿ ನನ್ಗೆ ಪಾಯ್ಸನ್ ಕೊಟ್ಬಿಡಿ, ನನ್ಗೆ ಬದುಕೋಕೆ ಆಗ್ತಾ ಇಲ್ಲ ಇಲ್ಲಿ, ಅಲ್ಲದೆ 1 ತಿಂಗಳಾಗಿದೆ ನನ್ ಬಿಸಿಲನ್ನ ನೋಡಿ, ಜೊತೆಗೆ ಸಾಕಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದೀನಿ, ನನ್ಗೆ ಪಾಯ್ಸನ್ ಕೊಟ್ಬಿಡಿ ನನ್ನ ಒಬ್ಬನಿಗೆ ಅಂತೇಳಿ ಸಾಕಷ್ಟು ಈ ರೀತಿಯಾಗಿ ಒಂದು ತಮ್ಮ ನೋವನ್ನ ತೋಡ್ಕೊಂಡ್ರು. ಆದ್ರೆ ಇದೇ ವಿಚಾರವನ್ನ ಹೇಳುವಂತ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಕೂಡ ಹೇಳಿದ್ರು, ಈಗೆಲ್ಲ ಮಾಡೋದಕ್ಕೆ ಆಗಲ್ಲ, ನೀವು ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಕೂಡ ನ್ಯಾಯಾಧೀಶರು ಕೂಡ ಮಾಡಿದ್ರು. ನಂತರ ಈ ಒಂದು ವಿಚಾರವನ್ನ ನಾನು ಜೈಲಿನ ಸೂಪರಿಂಟೆಂಡೆಂಟ್ಗೆ ಸೂಚನೆಯನ್ನ ಕೊಡ್ತೀನಿ, ಅವ್ರು ನಿಮ್ಗೆ ಬೇಕಾದಂತ ವ್ಯವಸ್ಥೆ ಏನಿದೆ ಕಾನೂನಾತ್ಮಕವಾಗಿ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಏನಿದೆ ಅದನ್ನೆಲ್ಲ ಕೂಡ ವ್ಯವಸ್ಥೆ ಮಾಡೋದಕ್ಕೆ ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡುವಂತ ಕೆಲಸವನ್ನ ಕೂಡ ಜಡ್ಜ್ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ದರ್ಶನ್ ಬಳ್ಳಾರಿ ಶಿಫ್ಟ್ ವಿಚಾರ ಏನಿದೆ ಆ ಒಂದು ವಿಚಾರನೂ ಕೂಡ ಸಾಕಷ್ಟು ಈಗಾಗಲೇ ವಾದ ಪ್ರತಿವಾದ ಕಳೆದ 2-3 ವಿಚಾರಣೆ ಹಂತದಲ್ಲೂ ಕೂಡ ಸಾಕಷ್ಟು ವಾದಗಳನ್ನ ಮಾಡಿದ್ರು. ಒಂದ್ ಕಡೆ ದರ್ಶನ್ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಹಾಗೂ ಸುನಿಲ್ ಕುಮಾರ್ ವಾದವನ್ನ ಮಾಡಿದ್ರು, ಇತ್ತ ಪೊಲೀಸರ ಪರ ವಕೀಲ ಆಗಿರುವಂತ SP ಪ್ರಸನ್ನ ಕುಮಾರ್ ಕೂಡ ವಾದವನ್ನ ಮಾಡಿದ್ರು. ಹೀಗಾಗಿ ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಇವತ್ತು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟ ನಂತರವಾಗಿ ದರ್ಶನ್ ಬಳ್ಳಾರಿ ಶಿಫ್ಟ್ ವಿಚಾರವನ್ನ ಮಧ್ಯಾಹ್ನ 3 ಗಂಟೆಗೆ ಒಂದು ಕಾಯ್ದಿರಿಸಲಾಗಿದೆ. ಅದೇ ರೀತಿಯಾಗಿ ಮಧ್ಯಾಹ್ನ 3 ಗಂಟೆಗೆ ಏನ್ ನಿರೀಕ್ಷೆ ಇಟ್ಕೊಳ್ಬಹುದು? ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ, ಯಾಕೆಂತಂದ್ರೆ ಈ 20 ದಿನಗಳ ನರಕಯಾತನೆ ಇಲ್ಲೇ ಮುಂದುವರಿಸುವಂತಹ ಸಾಧ್ಯತೆ ಇರಬಹುದಾ ಅಂತ ಹೇಳಿ. ಖಂಡಿತ ಅಂದ್ರೆ ಯಾಕಂದ್ರೆ ದರ್ಶನ್ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಅನ್ನ ಮಾಡೋದಕ್ಕೆ ಅಂದ್ರೆ ಒಂದು ಟ್ರಯಲ್ ಸ್ಟಾರ್ಟ್ ಮಾಡೋದಕ್ಕೆ ಡೇಟ್ ಅನ್ನು ಕೂಡ ನಿಗದಿಯನ್ನ ಮಾಡ್ಬೇಕಾಗುತ್ತೆ. ನಿಗದಿ ಆದಂತ ಸಂದರ್ಭದಲ್ಲಿ 15 ದಿವಸಕ್ಕೂ ಅಥವಾ 10 ದಿವಸದ ಒಳಗಾಗಿ ಮತ್ತೆ ನ್ಯಾಯಾಧೀಶರ ಮುಂದೆ ಫಿಸಿಕಲ್ ಅಪಿಯರೆನ್ಸ್ ಅನ್ನ ಮಾಡಿಸ್ಬೇಕಾಗುತ್ತೆ. ಹೀಗಾಗಿ ಬಳ್ಳಾರಿಗೆ ಶಿಫ್ಟ್ ಆದಂತ ನಂತರದಲ್ಲಿ ಅಲ್ಲಿ ಓಡಾಟೋದಕ್ಕೆ ಅಂದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ 310 ಕಿಲೋಮೀಟರ್ಗೂ ಕೂಡ ಜಾಸ್ತಿ ಇದೆ. ಆ ಒಂದು ಸಂದರ್ಭದಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ನಡೀತು. ಹೀಗಾಗಿ ಆರೋಪಿಗಳನ್ನ ಟ್ರಯಲ್ ಆದಂತ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹೀಗಾಗಿ ಓಡಾಟ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ, ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ದರ್ಶನ್ ಪರ ವಕೀಲರು ಕೂಡ ದರ್ಶನ್ ಜೊತೆ ಮಾತನಾಡುವಂತ ಕೆಲಸ ಮಾಡಬೇಕಾಗುತ್ತೆ. ಕಾನೂನಾತ್ಮಕವಾಗಿ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಯನ್ನು ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಅವರ ತಾಯಿ ದರ್ಶನ್ ತಾಯಿಗೂ ಕೂಡ ಆರೋಗ್ಯದಲ್ಲಿ ತೊಂದರೆ ಇದೆ, ಅವರು ಕೂಡ ವಾರಕ್ಕೆ ಒಮ್ಮೆ ಆದ್ರೂ ಕೂಡ ದರ್ಶನ ಭೇಟಿ ಆಗ್ಬೇಕು, ಕುಟುಂಬಸ್ಥರ ಜೊತೆ ಮಾತನಾಡ್ಬೇಕು ಅಂತ ಹೇಳಿ ಈ ಕಡೆ ಅಂದ್ರೆ ದರ್ಶನ್
ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಯಾಕಂದ್ರೆ ಬಳ್ಳಾರಿಗೆ ಶಿಫ್ಟ್ ಆದ ನಂತರದಲ್ಲಿ ಸಾಕಷ್ಟು ಓಡಾಟಕ್ಕೆ ತೊಂದರೆ ಆಗುತ್ತೆ, ನಾವು ಕೂಡ ಓದಕ್ಕೆ ಆಗಲ್ಲ. ಅದೇ ರೀತಿಯಾಗಿ ಟ್ರಯಲ್ ಆದಂತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರುಪಡಿಸಬೇಕು ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲೇ ಇರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಮತ್ತೊಂದು ಕಡೆ ಸರ್ಕಾರದ ಪರ ವಕೀಲರು ಕೂಡ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಯಾಕಂದ್ರೆ ಕಳೆದ ಬಾರಿ ದರ್ಶನ್ ಜೈಲು ಇದ್ದಂತ ಸಂದರ್ಭದಲ್ಲಿ ಐಷಾರಾಮಿ ಒಂದು ರಾಜ್ಯಾತೀತವನ್ನ ಕೊಟ್ಟಿದ್ರು, ಕೆಲವೊಂದಷ್ಟು ರೌಡಿ ಶೀಟರ್ಗಳ ಜೊತೆ ಸಂಪರ್ಕವನ್ನ ಬೆಳೆಸಿದ್ರು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇವ್ರನ್ನ, ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬೇಕು. ಅಂದ್ರೆ ಈ ಬೇಲ್ ಅನ್ನ ಪಡೆದಂತ ನಂತರದಲ್ಲಿ, ಅಂದ್ರೆ ರಾಜ್ಯ ಸರ್ಕಾರ ಕೊಟ್ಟದಂತ, ರಾಜ್ಯ ಹೈಕೋರ್ಟ್ ಕೊಟ್ಟಂತ ಬೇಲ್ ಏನಿದೆ, ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಎಲ್ಲೆಲ್ಲಿದ್ರು ಅದೇ ಜೈಲಲ್ಲಿ ಇರ್ಬೇಕು ಅವರು ಅಂತ ಹೇಳಿ ಪ್ರಬಲವಾದಂತ ವಾದವನ್ನ ಮಾಡಿದ್ರು. ಹೀಗಾಗಿ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಧೀಶರು ಒಂದು ಆದೇಶವನ್ನು ಕಾಯ್ದಿರಿಸಿದ್ರು. ಹೀಗಾಗಿ ಈ ಒಂದು ಬಳ್ಳಾರಿ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಒಂದು ಇವರ ಫೆಸಿಲಿಟಿ ಏನ್ ಕೊಡ್ಬೇಕು ಅದ್ರದ್ದು ಒಂದು ಆದೇಶವನ್ನು ಕಾಯ್ದಿರಿಸಲಾಗಿದೆ. ಅದೇ ರೀತಿಯಾಗಿ ಒಂದು ಬಳ್ಳಾರಿ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 19ನೇ ತಾರೀಕು ವಿಚಾರಣೆಯನ್ನ ಮುಂದೂಡಲಾಗಿದೆ. ಅದೇ ರೀತಿಯಾಗಿ ಮಧ್ಯಾಹ್ನ 3 ಗಂಟೆಯಲ್ಲಿ ಫೆಸಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಂದು ವಿಚಾರಣೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ದರ್ಶನ್ಗೆ ಈಗ ಆಗ್ತಿರುವಂತ ತೊಂದರೆಗಳೇನು ಎಲ್ಲವನ್ನು ಕೂಡ ಮಂದಟ್ಟಿಗೆ ಮಾಡಿಕೊಂಡು ನ್ಯಾಯಾಧೀಶರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ದರ್ಶನ್ ಅವರ ಬಳ್ಳಾರಿ ಶಿಫ್ಟ್ ವಿಚಾರಕ್ಕೆ ಆದೇಶವನ್ನು ಕೂಡ ಕಾಯ್ದಿರಿಸಲಾಗಿದೆ. ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಆಲ್ಮೋಸ್ಟ್ ದರ್ಶನ್ಗೆ ಬಳ್ಳಾರಿ ಶಿಫ್ಟ್ ಆಗುವಂತ ಒಂದು ಆತಂಕ ಇದೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಈ ಫೆಸಿಲಿಟಿ ಅಂದ್ರೆ ತಲೆ ತುಂಬಾಗಿರುವುದು ಬೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನು ಕೂಡ ವಿಚಾರಣೆನ 19ನೇ ತಾರೀಕಿಗೆ ಮುಂದೂಡಿಕೆಯನ್ನ ಮಾಡಲಿದೆ. ಹಾಗಾಗಿ ದರ್ಶನ್ ಎಲ್ಲ ಒಂದ್ ಕಡೆ ಬಳ್ಳಾರಿ ಶಿಫ್ಟ್ ಆತಂಕ ಜೊತೆಗೆ ಇವ್ರು ಕೊಡುವಂತ ಫೆಸಿಲಿಟಿ ವಿಚಾರಕ್ಕೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಒಂದು ವೇಳೆ ಬಳ್ಳಾರಿಗೆ ಶಿಫ್ಟ್ ಆಯ್ತು ಅಂದ್ರೆ ಅಲ್ಲೂ ಕೂಡ ಸಾಕಷ್ಟು ಸ್ಟ್ರಿಕ್ಟ್ ಇದೆ. ಅಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ದರ್ಶನ್ಗೆ ಯಾವ ರೀತಿಯಾಗಿ ಒಂದು ಫೆಸಿಲಿಟಿನ ಕೊಡಲಾಗಿದೆ, ಒಂದು ವೇಳೆ ಬಳ್ಳಾರಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಅದೇ ಆತರ ಅಷ್ಟೊಂದು ಫೆಸಿಲಿಟಿ ಸಿಗೋದಿಲ್ಲ. ಇಲ್ಲಿ ಎಲ್ಲರೂ ಕೂಡ ಪರಿಚಯ ಇದ್ದಾರೆ ದರ್ಶನ್ಗೆ. ಕೆಲವೊಂದಷ್ಟು ರೌಡಿ ಶೀಟರ್ಗಳು ಕೂಡ ಸಂಪರ್ಕಿಗೆ ಬರಬೇಕು ಅಂತೇಳಿ ಟ್ರೈ ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ಮನವಿಯನ್ನ ಮಾಡಿದ್ರು. ಒಟ್ಟಲ್ಲಿ ನ್ಯಾಯಾಧೀಶರ ಒಂದು ವಿವೇಚನೆಗೆ ಇವತ್ತು ಬಿಡುತ್ತೆ. ಒಟ್ಟಲ್ಲಿ ಮಧ್ಯಾಹ್ನ 3 ಗಂಟೆಯ ನಂತರವಾಗಿ ಯಾವ ಆದೇಶ ಬರುತ್ತೆ ನ್ಯಾಯಾಧೀಶರಿಂದ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.